ಗೆಲ್ಲುವವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಈ ದಿವಸ ಮಹಾನಗರ ಪಾಲಿಕೆಯ ಅಭಿಯಂತರಾಗಿರ್ತಕ್ಕಂಥ ವೀರೇಶ್ ಅವರ ಮೇಲೆ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕುಬೇರ ಇವರು ಹಲ್ಲೆ ಮಾಡಿರ್ತಕ್ಕಂಥದ್ದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ನೌಕರರ ಮೇಲೆ ದೈಹಿಕ ಹಲ್ಲೆ ಮಾಡತಕ್ಕಂಥದ್ದು ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಮತ್ತು ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ. ಇದನ್ನು ಖಂಡಿಸಿ ಇವತ್ತು ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಈ ಕುರಿತಂತೆ ಮಹಾನಗರ ಪಾಲಿಕೆಯ ನೌಕರ ಸಂಘದ ವತಿಯಿಂದನೂ ಕೂಡ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ಕೂಡ ವ್ಯಕ್ತಿಗತವಾಗಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಈ ರೀತಿಯ ಘಟನೆ ಮತ್ತು ಯಾರಿಗೂ ಕೂಡ ಸರ್ಕಾರಿ ನೌಕರರಿಗಾಗಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗಾಗಲಿ ಆಗಬಾರ್ದು. ಪಾಲಿಕೆಯ ಸದಸ್ಯರು ಮತ್ತು ಪಾಲಿಕೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸಾರ್ವಜನಿಕ ಸೇವೆಯನ್ನು ಸಹಯೋಗದೊಂದಿಗೆ ಜೊತೆಯಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಬಿಟ್ಟು ಈ ರೀತಿಯ ಘಟನೆಗಳು ಪುನಃ ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ವರ್ಗದವರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. 38ನೇ ವಾರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಅಂದರೆ ನಮ್ಮ ವೀರೇಶ್ ಅವರು ಕುಬೇರ ಅವ್ರ ನಡುವೆ ಏನು ಗಲಾಟೆ ಆಗಿದೆ, ಎನ್ಕ್ರೋಚ್ಮೆಂಟ್ ತೆಗಿಲಿಕ್ಕೆ ಗಲಾಟೆ ಆಗಿದೆ. ಎನ್ಕ್ರೋಚ್ಮೆಂಟ್ ತೆಗೀರಿ ಅಂತೇಳಿ ಅವ್ರು ಏನು ಹೇಳಿದಾರಂತೆ, ಅದು ಅವ್ರ ವಾರ್ಡಿಗೆ ಕೂಡ ಸಂಬಂಧಪಟ್ಟಿದ್ದಲ್ಲ, ಬಗ್ಲಿ ವಾರ್ಡಿಗೆ ಸಂಬಂಧಪಟ್ಟಿದ್ದು. ಆಯ್ತು ಸರ್, ನಾನು ನೋಟಿಸ್ ಕೊಟ್ಟು ಅದನ್ನು ತೆಗಿಸ್ತೀನಿ ಅಂತ ಹೇಳಿದಾರಂತೆ. ಅಷ್ಟರಲ್ಲೇ ಮಾತಿಗೆ ಬೆಳೆದು ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಭಯಂಕರವಾಗಿ ಹೊಡೆದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಈಗ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ತಗೊತಿದ್ದಾರೆ. ವೀರೇಶ್ ಅವರು ಕೂಡ ಮಾಧ್ಯಮದವರಿಗೆ ತಿಳಿಸಿರ್ಬೇಕು ಏನಾಗಿದೆ ಏನಿಲ್ಲ ಅಂತೇಳಿ. ನಮಗೀಗ ನಮ್ಮ ಎಂಪ್ಲಾಯೀಸ್, ಕಾರ್ಪೊರೇಷನ್ ಎಂಪ್ಲಾಯೀಸ್ ಈಗ ಒಂದು ಮೆಮೊರಾಂಡಮ್ ಕೊಟ್ಟರು. ನಾವು ವಿರೋಧ ಪಕ್ಷದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ. ಯಾವತ್ತೇ ಆಗಲಿ ನಾವು ಅನ್ಯಾಯ ಎಲ್ಲಿದೋ ಅದ್ರ ವಿರುದ್ಧ ಯಾವತ್ತಿಗೂ ನಮ್ಮ ಪಕ್ಷ, BJP ಪಕ್ಷ ಆಗಲಿ, ನಮ್ಮ 13 ಜನ ಕಾರ್ಪೊರೇಟರ್ಸ್ ಆಗಲಿ ಒಗ್ಗಟ್ಟಿನಿಂದ ಹೋರಾಡ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಲ್ಲವರೆಗೂ ನ್ಯಾಯ ಅವ್ರಿಗೆ ಎಂಪ್ಲಾಯೀಸ್ಗೆ ಸಿಗೋವರೆಗೂ ನಮ್ಮ ಹೋರಾಟ ಅವ್ರ ಜೊತೆಗೆ ಇದ್ದೇ ಇರ್ತದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ಕಾರ್ಪೊರೇಷನ್ ಚೆನ್ನಾಗಿದ್ರೇ ಊರು ಚೆನ್ನಾಗಿರೋದು. ಕಾರ್ಪೊರೇಷನ್ ಅಂದ್ರೇ ಒಬ್ಬ ಇಂಜಿನಿಯರು, ಒಬ್ಬ ಪೌರ ಕಾರ್ಮಿಕ, ಮೇಜರ್ ರೋಲ್. ಒಬ್ಬ ಇಂಜಿನಿಯರ್ದು, ಒಬ್ಬ ಪೌರ ಕಾರ್ಮಿಕರದು ಕಾರ್ಪೊರೇಷನ್ ನಡೀಲಿಕ್ಕೆ ಮೇಜರ್ ರೋಲ್ ಇರ್ತದೆ. ನಾವು ಕೀ ಪರ್ಸನ್ಸ್ ಅಂತೀವಿ. ಈ ಕೀ ಪರ್ಸನ್ಸ್ ಮೇಲೇ ಹಲ್ಲೆ ಆದರೆ ಭಾರಿ ಕಷ್ಟ ಆಗ್ತದೆ. ಯಾಕಂದರೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ನಿಜವಾಗ್ಲೂ ಅವ್ರನ್ನ ಮಾತಾಡ್ಸೋಕ್ಕೆ ಹೋದಾಗ ಅವರು ಗುಳು ಅಂತ ಹತ್ರ ನನ್ನ ಮುಂದೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಹೆಂಗೆ ಅನ್ನಿಸ್ತದೆ ಅಂದರೆ ಭಾರಿ ದುಃಖ ಅನಿಸ್ತದೆ. ನನ್ನ ಮನಸ್ಸಿಗೆ ಗುಳು ಅಂತೇಳಿ ಅಳ್ತಿದ್ದಾರೆ. 15 ನಿಮಿಷ ಸಮಾಧಾನ ಮಾಡಿದೆ ನಾನು. ಏನಾಗಿಲ್ಲಪ್ಪ, ಮಾತಾಡೋಣ, ಸಮಾಧಾನದಿಂದ ಇಲ್ಲ ಸರ್, ನನಗೆ ರಿಲೀವ್ ಮಾಡಿಕೊಡ್ರಿ ಸರ್, ನಾನು ಈ ಊರಲ್ಲಿ ಇದ್ರೆ ನನ್ನ ಬದುಕಕ್ಕೆ ಬಿಡಲ್ಲ ಸರ್, ನನ್ನ ರಿಲೀವ್ ಮಾಡಿರಿ ಅಂತೇಳಿ ನಾನು ಕಮಿಷನರ್ ಬಗ್ಲಿ ಇದ್ದೀನಿ ಸರ್, ರಿಲೀವ್ ಮಾಡಿರಿ ಸರ್, ನಾನು ಹೋಗ್ಬಿಡ್ತೀನಿ ಸರ್, ಬಳ್ಳಾರಿನೇ ಬೇಡ, ನನಗೆ ರಿಲೀವ್ ಮಾಡಿರಿ ಅಂತೇಳಿ ಹೇಳ್ತಿದ್ದಾರೆ. ಆ ಥರ ಎಲ್ಲ ಇಲ್ಲಪ್ಪ, ನಾವು ಅಡವಿಯಲ್ಲಿ ಇಲ್ಲ, ಬಳ್ಳಾರಿ ಸಿಟಿನಲ್ಲೇ ಇರೋದು, ಕಾರ್ಪೊರೇಷನ್ ಎಂಪ್ಲಾಯ್ನಿಂದ ನಾವೆಲ್ಲರೂ ನಿನ್ನ ಜೊತೆಗೆ ಇರ್ತೀವಿ. ನಿನಗೆ ನ್ಯಾಯ ಕೊಡಿಸೋ ಇದು ಜವಾಬ್ದಾರಿ ನಮ್ಮೆಲ್ಲರದು ಇದೆ. ನೀನು ಹೆದರಬೇಡ ಅಂತೇಳಿ ನಾವೆಲ್ಲರೂ 13 ಜನ ಎಲ್ಲರೂ ಹೋಗಿದ್ದೀವಿ, ಸಮಾಧಾನ ಪಡಿಸಿ ಬಂದಿದ್ದೀವಿ. ಇವರು ಹೋರಾಟ ಎಲ್ಲೆವರೆಗೂ ನಡೀತದೆ ಅಲ್ಲೇವರೆಗೂ ನಾವು ಅವ್ರ ಜೊತೆಗೆ ಇರ್ತೀವಿ. ರಜಾ ದಿನ ಇದ್ದರೂ ಕೂಡ ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ ಆದ ವೀರೇಶ್ ಅವರು ನಗರ ಶಾಸಕರ ಕರೆದ ಮೇರೆಗೆ ಅವರು ದೇವಿನಗರ ಪ್ರದೇಶದಲ್ಲಿ ಹೋಗಿದ್ದಾರೆ. ಹೋದಾಗ ಅಲ್ಲಿ 38ನೇ ವಾರ್ಡಿನ ಕಾರ್ಪೊರೇಟರ್ ಆದ ಕುಬೇರ್ ಅವರು, ಕಾಂಗ್ರೆಸ್ ಕಾರ್ಪೊರೇಟರ್ ಕುಬೇರ್ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಯಾರ ಮೇಲೆ? ಇವ್ರ ಮೇಲೆ, ವೀರೇಶ್ ಅವ್ರ ಮೇಲೆ. ಅದು MLA ಅವರ ಸಮ್ಮುಖದಲ್ಲಿ. ಇದು ಬಹಳ ಖಂಡನೀಯ.
ಯಾಕಂದ್ರೆ ಈಗ ಮೊನ್ನೆ ಶಿಡ್ಲಘಟ್ಟದಲ್ಲಿ ಕಮಿಷನರ್ ಮೇಲೆ ಮಾಡಿದ್ರು, ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ದುರಾಡಳಿತ ಇಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ, ಶಾಸಕರಾಗ್ಲಿ ಕಾರ್ಪೊರೇಟರ್ಸ್ ಮೇಲೆ ಕಂಟ್ರೋಲ್ ಇಲ್ಲ. ಹಿಂಗೆಲ್ಲ ಇದು ಮಾಡ್ತಾ ಇದ್ರೆ ಇದು ಶಿಡ್ಲಘಟ್ಟದಲ್ಲಿ ಕೂಡ ಮಾಡಿ ಎಲ್ಲ ಪ್ರೆಷರ್ ಮಾಡಿ ಎಲ್ಲ ಪ್ರತಿಭಟನೆ ಮಾಡಿ 1 ತಿಂಗಳಿಗೆ ಅರೆಸ್ಟ್ ಮಾಡಿದ್ರು ಅವ್ರನ್ನ. ನಾವೇನು ಹೇಳೋದಂದ್ರೆ ಈ ಕಾರ್ಪೊರೇಟರ್ ಇಮಿಡಿಯೇಟ್ ಆಗಿ SP ಮೇಡಮ್ ಅವ್ರಿಗಾಗ್ಲಿ, ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳಿಗಾಗ್ಲಿ, ಈ ಉಸ್ತುವಾರಿ ಸಚಿವರಿಗಾಗ್ಲಿ ಇದ್ರ ಬಗ್ಗೆ ನಿಮ್ಮ ಕಾರ್ಪೊರೇಟರ್ ಅಂತೇಳಿ ಸಪೋರ್ಟ್ ಮಾಡೋದು ಬೇಡ. ಯಾರೇ ಆಗಲಿ ಅವ್ರು, ಯಾಕಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಆಮೇಲೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇದು ಸೀರಿಯಸ್ ಆಗಿ ರಾಜ್ಯದಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಿ ಅವ್ರನ್ನ ಯಾರು ಇದು ಮಾಡಿದಾರೋ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕಂದ್ರೆ ಅದು ನಮ್ಮ ಇದು. ಯಾಕಂದ್ರೆ ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಜೀವನನೇ ಅಸ್ತವ್ಯಸ್ತ. ಬಳ್ಳಾರಿಯಲ್ಲಿ ಯಾರೇ ಆಗ್ಲಿ ಪೌರ ಕಾರ್ಮಿಕರು ಇದ್ರೇನೆ ಜೀವನ ನಡೆಯೋದು. ಬೆಳಿಗ್ಗೆ ಎದ್ರೆ ಕ್ಲೀನ್ ಮಾಡೋರು ಅವರು, ಕರೆಂಟು, ವಾಟರ್ ಸಪ್ಲೈ ಕೊಡೋರು ಅವರೇ, ಎಲ್ಲ ಏನಾರ UGD ಪ್ರಾಬ್ಲಮ್ ಇದ್ರು ಅವರೇ. ಸೊ ದಯವಿಟ್ಟು ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡು SP ಮೇಡಮ್ ಅವರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ತಗೊಂಡ್ರೇನೆ ಎಲ್ಲರೂ ನಿಂದಿರೋದು. ಅಲ್ಲಿವರೆಗೂ ಎಲ್ಲ ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಕಂಪಲ್ಸರಿ ಇರ್ತಾರೆ. ಅವ್ರು ಅರೆಸ್ಟ್ ಆಗೋರು ಬಿಡಲ್ಲ. ಅದು ಯಾವುದೋ ಒಂದು ಸಣ್ಣ ಬಿಲ್ಡಿಂಗು ಅದನ್ನ ನೋಟಿಸ್ ಕೊಟ್ಟಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಅದನ್ನ ಇದ್ದು ಕರೆದು ಸೈಡಿಗೆ ಕರೆದು ಭಾಳ ಬರ್ಬರವಾಗಿ ಹೊಡೆದಿದ್ದಾರೆ. ಆ್ಯಕ್ಚುಲಿ ನಮಗೆ ಈ ಘಟನೆಯಲ್ಲಿ ಅವ್ರು ಮಹಾನಗರ ಪಾಲಿಕೆ ಸದಸ್ಯರಾಗಿ 38ನೇ ವಾರ್ಡಿನ ಕಾರ್ಪೊರೇಟರ್ ಆಗಿ ಅವ್ರಿಗೆ ಗೊತ್ತಿಲ್ಲ ಪಾಪ. ಕಾರ್ಪೊರೇಟ್ರು ಆಗಿ ಹೆಂಗ ಇರಬೇಕು, ಸಿಬ್ಬಂದಿದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ಪೌರ ಕಾರ್ಮಿಕರ ತಲೆ ಹೆಂಗಿರಬೇಕು, ವಾಲ್ಮೆನ್ ತಲೆ ಹೆಂಗಿರಬೇಕು, AW ತಲೆ ಹೆಂಗಿರಬೇಕು, ಇಂಜಿನಿಯರ್ಸ್ ತಲೆ ಹೆಂಗಿರಬೇಕು, ವರ್ಕ್ ಇನ್ಸ್ಪೆಕ್ಟರ್ ತಲೆ ಹೆಂಗಿರಬೇಕು ಅಂತ ಅವ್ರಿಗೆ ಅವರು ಹಿರಿಯರು ಕಲಿಸಿಲ್ಲ ಅನ್ನಿಸ್ತತೆ ಅವರಿಗೆ. ನಮಗೆಲ್ಲ ನಮ್ಮ ಹಿರಿಯರು ಇದ್ದರು, ಶ್ರೀರಾಮಣ್ಣನವರು, ಸೋಮಶೇಖರ ರೆಡ್ಡಿ ಅವರು ನಮಗೆ ಹೆಂಗೆ ಕಲಿಸಿದ್ರು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸೇವೆಗೆ ಅವರು ಮಿಂಗಲಾಗಿ ಸೇವೆಯನ್ನು ಕಲಿಸಿದ್ದಾರೆ. ಅವರು ಕಾಲುವೆಲ್ಲಿ ಇಳಿದ್ರೆ ನಾವು ಕೂಡ ಕಾಲುವೆಲ್ಲಿ ಇಳಿದು ಕೆಲಸ ಮಾಡಿದ ದಿನಗಳಿದಾವೆ. ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಜೊತೆಗೆ ಹೋಗಿ ಅವ್ರ ಜೊತೆಗೆ ಕೆಲಸ ಮಾಡಿ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ತಿಂದು ಬೆಳೆದಂಥವ್ರು. ಇಲ್ಲಿ ಕುಂತಿದ್ದವ್ರು ನಾವು ಕೂಡ 3 ಬಾರಿ ಕಾರ್ಪೊರೇಟರ್ ಆಗಿನೇ ಅವ್ರೇನೋ ಹಿಂಗೆ ಇರ್ತೈತೆ ಅಂತ ಅಂದ್ಕೊಂಡಿದ್ದಾರೆ. ನಾವು ಲೈಫ್ ಟೈಮ್ ಅಂದ್ಕೊಂಡ್ರೆ ನಾವು ಒಂದು ಸಾರಿ ಓಟ್ ಹಾಕಿದ್ರೆ ನಾನು ರಿಟೈರ್ಡ್ ಆಗೋವರೆಗೆ ಇರ್ತೈತೆ ಅಂದ್ಕೊಂತಾರೆ. ಒಳ್ಳೆ ಆಫೀಸರು. ಇವತ್ತು ನೋಡ್ರಿ ಹಾಲಿಡೇ ಐತೆ, ಗುಡ್ ಫ್ರೈಡೆ ಇದ್ರೆ ಪೌರ ಕಾರ್ಮಿಕರಲ್ಲಿ ಇದ್ದಾರೆ, ಕ್ರಿಶ್ಚಿಯನು, ಈ ನಮ್ಮ ಇಂಜಿನಿಯರ್ಸಲ್ಲಿ ಇದ್ದಾರೆ. ಎಲ್ಲ ಬಿಟ್ಟು ಫೋನ್ ಅಟೆಂಡ್ ಮಾಡಿ, ನಾವು ಫೋನ್ ಮಾಡಿದರೆ ಇಮಿಡಿಯೇಟ್ ಅಟೆಂಡ್ ಮಾಡೋದು. ಅದು ಯಾವುದನ್ನ ಸಮಸ್ಯೆ ಇದೆ ಅಂದರೆ ನಾವು ಮಹಾನಗರ ಪಾಲಿಕೆ ಅಂತ ಕೂಡ ಹೇಳೋಕ್ಕೆ ಇಚ್ಛಪಡ್ತೀವಿ. ನೋಡಿರಿ, ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿರಿ ಅಟೆಂಡ್ ಮಾಡ್ತಾರೆ, 11 ಗಂಟೆಗೆ ಮಾಡಿರಿ ಅಟೆಂಡ್ ಮಾಡ್ರಿ. ನಿನ್ನೆ ಯಾವುದೋ ಒಂದು ನೀರು ಪೈಪ್ ಹೊಡೆದು ನೀರಿಲ್ಲ, ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಟ್ಯಾಂಕರ್ ಕಳಿಸಿದ್ರು. ಅವರು ಬೀದಿಯೆಲ್ಲ ಸ್ಲಮ್ಮಲ್ಲೆಲ್ಲ ರಾಮನಗರಲ್ಲೆಲ್ಲ ನೀರು ಕೊಟ್ಟೆ ಅಂತ ವ್ಯವಸ್ಥೆ ಮಾಡಿದ್ದಾರೆ ಪಾಪ. ರಾತ್ರಿ ಏನಾದ್ರು UGD ಪ್ರಾಬ್ಲಮ್ ಆದರೂ ಕೂಡ ಇಮಿಡಿಯೇಟ್ ರಾತ್ರಿ ಎಲ್ಲ ನಿಂತು ಕೆಲಸ ಮಾಡ್ತಾರೆ ರೀ. ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡೋದು ಭಾರಿ ತಪ್ಪು. ಅವರಿಗೆ ಇಮಿಡಿಯೇಟಾಗಿ ಇವರೆಲ್ಲ ಮಾತಾಡ್ತಿದ್ರು, ಅವರು ಇಮಿಡಿಯೇಟಾಗಿ ರಿಸೈನ್ ಮಾಡ್ಬೇಕಂತ ಹೇಳ್ತಿದ್ರು. ಅದು ಆಗೋವರೆಗೆ ಆಗ್ತೈತಿ. ಇಲ್ಲಿ ಇವತ್ತು ಹಾಲ್ಡೆ ಇರೋದ್ರಿಂದ ಒಳಗೆ ಕುಂತೀವಿ, ನಾಳೆ ಸರ್ಕಲಲ್ಲಿ ಕೂಡ್ತೀವಿ, ರಾಜ್ಯ ಮಟ್ಟಕ್ಕೆ ಹೋಗ್ತತಿದ್ರು. ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ನಡೀತೈತಿದ್ದು. ಇವತ್ತೆಲ್ಲರೂ ಇವಾಗ ಗೊತ್ತಿಲ್ಲ ಪಾಪ. ಸ್ವಲ್ಪ ಜನ ಬಂದಿದ್ದಾರೆ ಇಲ್ಲಿ ಸ್ಟಾಫೇ, ಪೌರ ಕಾರ್ಮಿಕ 500-600 ಜನ ಸೇರ್ತಾರೆ. ನಾಳೆಯಿಂದ ಕೆಲಸನೇ ಮಾಡೋದಿಲ್ಲ ಅವರು. ಒಂದು ಅರ್ಧ ಗಂಟೆ ನೀರು ಬಿಟ್ಟಿಲ್ಲ ಅಂದರೆ ಏನು ಸರ್ ನಮಗೆ ಫೋನ್ ಮಾಡ್ತಾರೆ, ಕಾರ್ಪೊರೇಟರ್ಸ್ಗೆ ಫೋನ್ ಮಾಡ್ತಾರೆ. ಎಲ್ಲರಿಗೂ ಒಂದು 10 ನಿಮಿಷದಲ್ಲಿ UGDಗಿನ ಬಂದಾದರೆ ಬೀದೆಲ್ಲ ರೋಡಿಗೆ ಬರ್ತಾರೆ. ಏನು ರೀ ನಾವು UGD ನೀರು ಹೋಗ್ತಾ ಇಲ್ಲ, ಹೆಂಗೆ ಮಾಡೋಣ ಅಂತ ಇದು ಗೊತ್ತಾಗಲಿ. ಅವ್ರ ಪೌರ ಕಾರ್ಮಿಕರದು ವ್ಯಾಲ್ಯೂ ಗೊತ್ತಾಗಲಿ. ಈ ಮಹಾನಗರ ಪಾಲಿಕೆ ಇದರಲ್ಲ ಇವ್ರು ಮ್ಯಾನೇಜ್ ಮಾಡಿರೋರಿಗೆ ಗೊತ್ತಾಗಬೇಕು, ಇವ್ರ ವ್ಯಾಲ್ಯೂ ಏನಂತ ಗೊತ್ತಾಗಬೇಕಂತೇಳಿ ನಾನು ವಿನಂತಿ ನೋಡ್ತೀನಿ. ಇವಾಗ ಅವ್ರ ಜೊತೆಗೆ ನಾವು ಲೈಫ್ ಟೈಮ್ ಇರ್ತೀವಿ ಸರ್. ಹೆಂಗ್ ನಡೆದಿತ್ತಂದ್ರೆ, ಒಂದು ಹೊಸ ಮನೆ ಕಟ್ತಾ ಇದಾರೆ, ಅದ್ರ ಮುಂದೆ ಸಿಮೆಂಟ್ ಹಾಕೊಂಡಕ್ಕೆ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಯಾರು ರೋಡ್ಗೆ ಅಡ್ಡ ಇಲ್ಲ, ಏನಿಲ್ಲ. ಬಿಲ್ಡಿಂಗ್ ಮಾಡಿದ್ದ ಹೊಸ ಬಿಲ್ಡಿಂಗ್ ಮಾಡೋರಿಗೆ ಇವ್ರಿಗೆ ಏನು ವ್ಯತ್ಯಾಸ ಬಂದಿತ್ತೋ ಯಾರಿಗೆ ಗೊತ್ತಾಗ್ತಾ ಇಲ್ಲ. ಕುಬೇರ್ ಅವ್ರದ್ದು ಅದನ್ನ ಸಿಮೆಂಟ್ ಗೋಡನ್ನು ತೆಗಿಬೇಕಂತ ಮಾತ್ರ ಅದು ಫುಟ್ಪಾತ್ ಮೇಲೆ ಕಟ್ಕೊಂಡಿರೋದು. ನೀವೇನೋ ನೋಡಿದಿರೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಆ ಫುಟ್ಪಾತ್ ಮೇಲೆ ಇದ್ದಿದ್ದು ತೆಗಿಬೇಕಂತ. ಅದೇನು ಜನಕ್ಕೆ ಯಾರಿಗೇನು ತೊಂದರೆ ಇಲ್ಲ, ಆದರೆ ಕಾರ್ಪೊರೇಟರ್ ಎಲ್ಲ ತೆಗಿತೀನಿ ಸರ್, ನಾನು ನೋಟಿಸ್ ಕೊಟ್ಟಿದ್ದೀನಿ ಅವರಿಗೆ ಅಂತ ಹೇಳಿದ್ದಾರೆ. ಅದು ಬೇಕಂತ ತೆಗೆದಿಲ್ಲ ಅಂತ MLA ಮುಂದೆ ಹಂಗೆ MLA ಮುಂದಕ್ಕೆ ಹೋಗ್ತಾ ಇದ್ದಾನೆ, ಹಿಂದೆ ಬಿಡ್ದಾನ ಪಾಪ. ವೀರೇಶ್ ಅಂದರೆ ನನಗೆ ಅಭಿಮಾನ. ಯಾಕಂದರೆ 2013ನಿಂದ ನಾನು ಇಲ್ಲಿ ಕಾರ್ಪೊರೇಟರ್ ಕೆಲಸ ಮಾಡಿದ್ದೀನಿ, ಮೇಯರ್ ಕೆಲಸ ಮಾಡಿದ್ದೀನಿ. ಯಾವತ್ತನ್ನ ಇಲ್ಲಿ ಫೋನ್ ಮಾಡಿದ್ರೆ ವೀರೇಶ್ ಅವರು, ಸರ್ ಕಳಿಸ್ತೀನಿ ಸರ್, ಬರ್ತೀನಿ ಸರ್ ಅಂತ ಬಂದು ಕೆಲಸ ಮಾಡೋರು. ಯಾಕಂದರೆ ಪೌರ ಕಾರ್ಮಿಕರ ಜೊತೆ ನಾನು ಮೊದಲಿನಿಂದ ಸಂಪರ್ಕದಾಗ ಇದ್ದೀನಿ. ವಾಲ್ಮ್ಯಾನ್ದಾಗ ನಾನು ಬಂದಾಗ ಸ್ಯಾಲ್ರಿ ಸೆಟ್ ಜಾಸ್ತಿ ಮಾಡಿದ್ವಿ. ಪೌರ ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ, ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ನಿಂದಿದ್ರೆ ಬಲ್ಲಾರ್ ಕ್ಲೀನ್ ಆಗ್ತದೆ. ಅವ್ರಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ.
ನಮಗೆ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ 100 ಫೋನ್ ಬರ್ತಾವ, ಏನು ಸರ್ ಕೆಲಸ ಆಗಿಲ್ಲ ಅದು ಆಗಿಲ್ಲ ಅಂತ. ಇನ್ನೂ ಒಂದು UGD ಕೆಲಸ ಮಾಡ್ತಾರ, ಅವರು ಹೊಲ್ಸದ ಕೆಲಸ ಮಾಡ್ತಾರ. ಅವರೆಲ್ಲರೂ ಸೇರಿ ಮಾಡಿದ್ರೆ ನಮಗೆ ಕಾರ್ಪೊರೇಟರ್ ಆಗಲಿ, MLA ಆಗಲಿ, ಇನ್ನೊಬ್ರು MP ಆಗಲಿ, ಯಾರಿಗನ್ನ ಆಗಲಿ ಅವ್ರಿಗೆ ಬೆಲೆ ಬರೋದು ಅವ್ರನಿಂದೆ. ನಾವು ಅವ್ರು ನೋಡಿದ್ರೆ ಏನು ಬರ್ತತೆ? ಕೆಲಸ ಮಾಡಿಸ್ಕೋಬೇಕು, 1 ಸಾರಿ ಇಲ್ಲ ಅಂದ್ರೆ 2 ಸಾರಿ ಹೇಳ್ಬೇಕು. ಅವ್ರನ್ನ 100% ಅರೆಸ್ಟ್ ಮಾಡಲೇಬೇಕು. ಯಾಕಂದ್ರೆ ಇಂಥ ಸಮಸ್ಯೆ ಮುಂದಾದ್ರೆ ಇವ್ರಿಗೆ ಇವಾಗ ಹೇಳಿದ್ರು ಎಂಪ್ಲಾಯರ್ಸ್, ನಮಗೆ ಹೆಂಗಪ್ಪ ಮುಂದೆ ಭಯ ಆಗ್ತದಂತ ಇಬ್ರಾಹಿಂ ಬಾಬು ಅವ್ರು ಹೇಳಿದ್ರು. ಮಾಜಿ ಮೇಜಿ ಅವರು ಮೇಯರ್ ಅವರು ಅಳ್ತಾ ಇದ್ರೆ ನಾನು ಮುಂತಂದ್ರೆ ಒಂದು ಗೌರ್ಮೆಂಟ್ ಎಂಪ್ಲಾಯರ್ ಹೆಂಗೆ ಅಳ್ತಾರಂದ್ರೆ ನನ್ನ ರಿಲೀವ್ ಮಾಡ್ರಿ ಎಂಬ ಒಂದು ಪರಿಸ್ಥಿತಿ ಬಂದಿತ್ತಂದ್ರೆ ನಾಳೆ ಉಳಿದಿದ್ದವ್ರು ಹೆಂಗ್ ಮಾಡ್ತಾರೆ ಕೆಲಸ ರೀ? ಇಲ್ಲಿರೋದ ಕಾರ್ಪೊರೇಷನ್ 20%, ಎಲ್ಲಾರು PWಗೆ ಹೋಗ್ಬೇಕು, ZPಗೆ ಹೋಗ್ಬೇಕು ಅಂತಾರ. ಯಾಕಂದ್ರೆ ಅಲ್ಲಿ ಕೆಲಸ ಕಡಿಮೆ ಇರ್ತತಿ, ಇಲ್ಲಿ ಕಾರ್ಪೊರೇಷನ್ಯಾಗ ನಿರಂತರ ಕೆಲಸ ಇರ್ತತಿ ಯಾವಾಗ್ಲೂ. ಇದು ಹಬ್ಬ ಇಲ್ಲ ಏನಿಲ್ಲ, ನೀರು ಬಂದಿಲ್ಲ ಅಂದ್ರೆ ಬೈತಾರೆ ಹೆಂಗ. ಈಗ ಬಳ್ಳಾರಾಗ ಈಗ MLA ಆಗಲಿ MP ಆಗಲಿ ಎಲ್ಲರೂ ಇದಾರಲ್ಲಪ್ಪ, ಈ ಬಳ್ಳಾರಿನಾಗ ಬಹಳ ಜನ ಎಂಪ್ಲಾಯರ್ ಇದಾರ. ಆ PW ಕಳ್ಸೋದ್ರು ಅವ್ರ ರೆಕಮೆಂಡೇಶನ್ ಲೆಟರ್ ಕೊಡ್ತಾರ, ನೀನು ಕಾರ್ಪೊರೇಷನ್ಗೆ ಹೋಗ ಅಂತ ಕಳ್ಸ ಅಂತೇಳಿ ಅವ್ರ MLA ಅವ್ರನ್ನ. ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ಭಾರಿ ಕಷ್ಟ ಇರ್ತತೆ, ಹಗಲು ರಾತ್ರಿ ಕೆಲಸ ಇರ್ತತೆ. PW ಕಳಿಸ್ತಾರ, ಅವರೇ ಲೆಟರ್ ಮೇಲೆ ಅಲ್ಲಿ ತಗರ್ರಿ ಅಂತ PW ಕೊಡ್ತಾರ, ಕಾರ್ಪೊರೇಷನ್ ಕೊಡಂತ ಹೇಳ್ರಿ ಅವ್ರನ್ನ. ಇಲ್ಲಿ ಕೆಲಸ ಮಾಡೋರು ಬಹಳ ಕಡಿಮೆ ಇದಾರೆ ಇಂಜಿನಿಯರ್ಗಳು, ದಯವಿಟ್ಟು ಅವ್ರು ತಿಳ್ಕೋಬೇಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.